ಏನು ಕೇರ್ ಇಲ್ಲ ವರ್ಲ್ಡಲ್ಲಿ. ಅದು ಏನು ಮಾಡಬೇಕೋ ಮಾಡ್ತಾನೇ ಇದೆ. ಏನು ಮಾಡಬೇಕು ಅವ್ವ. ಬೇಡ ನಿನ್ನ ವ್ಲಾಗಲ್ಲಿ ನಾನು ಬೇಡ ಅಂತ ಬಂದ್ಬಿಟ್ಟಿವಾಗ ಒಂಚೂರು ಪೀಸ್ಫುಲ್ ಆಗಿದೆ. ಅಷ್ಟು ತನಕ ಫುಲ್ ಗಿಜಿ ಬಿಜಿ ಇಲ್ಲ ಎಷ್ಟು ಆಟ ಆಡ್ತಾ ಇದೆ ನೋಡಿ. ಮನುಷ್ಯರು ಅಂದರೆ ಚೂರು ಕೆಟ್ಟವ್ರೆ ಈ ಫುಲ್ ವರ್ಲ್ಡಲ್ಲಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಹೋಗ್ತಾ ಇರೋದು ಬನ್ನರ್ಘಟ್ಟ ಝೂಗೆ. ಸೊ ತುಂಬ ದಿವಸ ಆಯಿತು, ಚಿಕ್ಕ ಮಗು ಇರೋವಾಗೆಲ್ಲ ಹೋದೆ. ಸೊ ನೋಡೋಣ ಬನ್ನಿ, ಇವತ್ತು ಬನ್ನರ್ಘಟ್ಟ ಝೂ ಹೋಗೋಣ ಅಂತ ನನ್ನ ಫ್ರೆಂಡ್ಸು ಹೇಳಿದರು. ಸೊ ಬನ್ನಿ ಹೋಗೋಣ ಅದಕ್ಕೆ. ಆ್ಯಂಡ್ ಯಾರ್ಯಾರು ಈ ವ್ಲಾಗ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಂಜಾಯ್ ದ ವ್ಲಾಗ್ ಗೈಸ್. ಸೊ ಗೈಸ್ ಇವಾಗ ರೀಚ್ ಆದ್ವಿ ನೋಡಿ. ಆರ್ಚ್ ಹತ್ರ ಪಾರ್ಕ್ ಮಾಡಿಬಿಟ್ಟು ಒಂದ್ಸರಿ ಕ್ಲಿಪ್ ತೊಗೊಂಬಿಡೋಣ ಅಂದ್ಕೊಂಡೆ, ಎಂಟರ್ ಆಗ್ತಾಯಿದ್ದೀನಿ ಅಂತ. ಸೊ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಬನ್ನರ್ಘಟ್ಟಾಗಿ ಹೋಗ್ತಾಯಿದ್ರಿ. ಆ್ಯಂಡ್ ಅದೇ ಇವಾಗ ನಾನು ಬನ್ನರ್ಘಟ್ಟಾಗಿ ಹೋಗ್ತಾಯಿದ್ದೀನಿ ಅಂದಿದ ತಕ್ಷಣ ಎಲ್ರಿಗೂ ಕೋಪ ಬರ್ಬೋದು, ಏನು ಝೂ ನಲ್ಲಿರೋ ಪ್ರಾಣಿ ಎಲ್ಲ ಎಂಕರೇಜ್ ಮಾಡ್ತೀರಾ ಅಂತ. ಬಟ್ ಬನ್ನರ್ಘಟ್ಟ ಆ್ಯಕ್ಚುಲಿ ತುಂಬ ಪ್ರಾಣಿಗಳಿಗೆ ಇದು ಯಾವ್ದು ವೈಲ್ಡಲ್ಲಿ ಇರೋಕ್ಕಾಗಲ್ವೋ ಅವ್ರು ಇಲ್ಲಿ ನೋಡ್ಕೊತಾರೆ. ಸೊ ಇಟ್ಸ್ ನಾಟ್ ಅ ಕಂಪ್ಲೀಟ್ಲಿ ಬ್ಯಾಡ್ ಪ್ಲೇಸ್. ಮುಂಚೆ ಎಲ್ಲ ಅವರು ಎಲ್ಲ ಪ್ರಾಣಿಗಳನ್ನ ಇದು ಮಾಡಿಕೊಂಡು ಝೂನಲ್ಲಿ ಕೇಜಲ್ಲಿ ಹಾಕ್ತಾಯಿದ್ರು. ಬಟ್ ಇವಾಗ ಅಟ್ಲೀಸ್ಟ್ ಆ ಪ್ರಾಣಿಗಳು ವೈಲ್ಡಲ್ಲಿ ಬಿಟ್ಬಿಟ್ರೆ ಅದು ಸತ್ತೋಗ್ಬಿಡುತ್ತೆ. ಸೊ ಅಟ್ಲೀಸ್ಟ್ ಚೂರು ಅವ್ರೂ ಹೆಲ್ಪ್ ಮಾಡ್ತಾ ಇದ್ದಾರೆ ಅದಕ್ಕೆ ಇಂಡೈರೆಕ್ಟ್ಲಿ. ಸೊ ಇವಾಗ ಹೋಗ್ಬಿಟ್ಟು ನೋಡೋಣ ಹೆಂಗೆ ಯಾವ ಪ್ರಾಣಿಗಳು ಇದೆ. ಇವಾಗ ಚಿಕ್ಕ ವಯಸ್ಸಿನ ಮರ್ತೋಗಿದೆ ಎಲ್ಲ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ನಾವು ಮನೆ ಬಿಟ್ಟಿದ್ದು ಆಲ್ಮೋಸ್ಟ್ 8:30. ಸೊ ಆಲ್ಮೋಸ್ಟ್ ಇವಾಗ 9:47 ಆಗಿದೆ. ಇನಿಷಿಯಲಿ ಅಂದ್ಕೊಂಡಿದ್ದೆ ನಾನು ಬಸ್ಸಲ್ಲಿ ಅಂದರೆ ಮೆಟ್ರೋ ಆಮೇಲೆ 2 ಬಸ್ ಚೇಂಜ್ ಮಾಡಬೇಕು ಬರಬೇಕಂದ್ರೆ ಇಲ್ಲಿ. ಬಟ್ ಆಮೇಲೆ ಯಾಕೆ ಬೇಕದಲ್ಲ ಅಂತ ಕಾರೇ ಎತ್ಕೊಂಡ್ಬಂದ್ಬಿಟ್ಟೆ. 1 ಅವರಲ್ಲಿ ರೀಚ್ ಆಗಿಬಿಟ್ಟೆ. ಸೊ ನೋಡೋಣ ಬನ್ನಿ ಇವಾಗ ಹೋಗೋಣ. ಸೊ ಗೈಸ್ ನೋಡಿ, ಸ್ಕೂಲ್ ಮಕ್ಕಳು ಬಂದಿರ ಇಲ್ಲಿ ಎಷ್ಟು ಚೆನ್ನಾಗಿ. ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಬರ್ತಾಯಿದ್ವಿ. ಆ್ಯಂಡ್ ಇಲ್ಲೇ ಒಂದು ಬೋರ್ಡ್ ಹಾಕಿದ್ದಾರೆ, ಪಾರ್ಕ್ ರೂಲ್ಸು ಆಮೇಲೆ ಟೈರ್ ಹೋಗೋದಲ್ಲ. ಸೊ ನೋಡಿ, ಸೊ ಬೇಸಿಕ್ಲಿ ನೋಡೋಣ, ಅಡಲ್ಟಿಗೆ 370 ಅಂತೆ. ಆ್ಯಂಡ್ ಇಲ್ಲಿ ಜೀಪ್ ಸಫಾರಿನೂ ಇದೆ ಅಂತೆ. ಸೊ ಅದು ಚೂರು ಕಾಸ್ಟ್ಲಿ ಬಟ್ ಚೆನ್ನಾಗಿದೆ. ಒಂದು ಬಸ್ಸಲ್ಲಿ ಆಮೇಲೆ 690 ಏನೋ ಇದೆ. ಸೊ ಟೋಟಲಿ ಒಂದು 1000 ರೂಪೀಸ್ ಅಪ್ರಾಕ್ಸಿಮೇಟ್ಲಿ ಹೋಗೋದು. ಹಿಂಗೆ ಪಾರ್ಕ್ ರೂಲ್ಸು ಇದೆ. ಸೊ ಇದೆಲ್ಲ ಫಾಲೋ ಮಾಡಿದ್ರೆ ಅವ್ರಿಗೂ ಪೀಸ್ ಆಗಿರುತ್ತೆ. ಸೊ ಬನ್ನಿ ಹೋಗೋಣ. ಹಂಗೆ ಎಂಟ್ರೆನ್ಸು ಯಪ್ಪ. ಸೊ ಗೈಸ್ ನಾವು ಇವಾಗ ಟಿಕೆಟ್ ತೊಗೊಂಡ್ವಿ. ಆ್ಯಂಡ್ ಇದೆ ಟಿಕೆಟು. ಆ್ಯಂಡ್ 740 ರೂಪೀಸ್ ಟೋಟ್ಲಿ ಖರ್ಚಾಯಿತು, ಇಬ್ಬರು ಬಂದಿದ್ವಲ್ಲ. ಆ್ಯಂಡ್ ಇವಾಗ ಫಸ್ಟ್ ಸಫಾರಿಗೆ ಹೋಗೋಣ ಅಂದರು. ಸಫಾರಿ ಒಂದು 20 ಮಿನಿಟ್ಸ್ ಕಾಯಬೇಕು, ಆಮೇಲೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಸಫಾರಿಗೆ ಹೋಗ್ಬಿಟ್ಟು ಆಮೇಲೆ ಝೂ. ಸೊ ಬನ್ನಿ. ಎಂಟ್ರೆನ್ಸಲ್ಲಿ ಫುಲ್ ಅಕ್ವೇರಿಯಮಿಂದ ಹಿಡ್ದು ಎಲ್ಲ ಇದೆ. ಇಲ್ಲೇ ಕೌಂಟರು ಅಲ್ಲ. ಓಕೆ, ಸ್ಕ್ಯಾನ್ ಮಾಡಬೇಕು. ಥ್ಯಾಂಕ್ ಯು. ಹಾಂ. ಸೊ ಗೈಸ್ ಎಂಟ್ರಿ ಆದ್ವಿ. ಆ್ಯಂಡ್ ಸದ್ಯಕ್ಕೆ ನಾನ್ AC ಸಫಾರಿ. ಸೊ ಈ ಕಡೆ ಹೋಗ್ಬೇಕು. AC ಸಫಾರಿ ಇದೆ, ನಾನ್ AC ಇದೆ, ಜೀಪು ಎಲ್ಲ ಕಡೆ ಇದೆ. ಓಹ್ ವೆಯ್ಟ್. ಹಾಂ. ಸೊ ಗೈಸ್ AC ಸಫಾರಿ ಇದೆ, ನಾನ್ AC ಇದೆ. ಆ್ಯಂಡ್ ಇವಾಗ ಸಫಾರಿಗೆ ಎಂಟರ್ ಆಗಿಬಿಟ್ಟು ಸಫಾರಿಗೆ ಕಾದ್ಕೊಂಡು ಹೋಗೋಣ ಬನ್ನಿ. ಸೊ ಗೈಸ್ ಇವಾಗ ಸಫಾರಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಇಲ್ಲಿ ಒಂದು ಕ್ರೊಕೊಡೈಲ್ ಚಿಕ್ಕ ಕಲ್ಲಲ್ಲಿ ಕೂತಿದೆ. ಆ ಕ್ರೊಕೊಡೈಲೂ ಇಲ್ಲಿ ಚಿಕ್ಕದೇ ಇದೆ. ಆಮೇಲೆ ಬಂದಿದ್ದು ಡಿಯರ್ಸು. ಈ ಸಫಾರಿನಲ್ಲಿ ಬರೀ ಡಿಯರ್ಸೇ ಇದೆ. ಆ್ಯಂಡ್ ಬನ್ನರ್ಘಟ್ಟನಂತೂ ತುಂಬಾ ಡಿಯರ್ಸ್ ಇದೆ. ಸೊ ಈ ಸಫಾರಿನಲ್ಲಿ ಬರೀ ಡಿಯರ್ಸ್ ಇರೋದ್ರಿಂದ ಜಾಸ್ತಿ ತೋರಿಸಲ್ಲ. ಪ್ರಾಬ್ಲಿ ಚೂರ್ ಕ್ಲಿಪ್ಸ್ ಹಾಕ್ಬಿಟ್ಟು ಬನ್ನಿ ಮೂವ್ ಆನ್ ಆಗೋಣ. ಇವಾಗ ಬರ್ತಾ ಇರೋದು ಬೈಸನ್ ನೋಡಿ ಓಡೋದು. ಯಪ್ಪ, ಬಟ್ ಕ್ರೇಜಿ ಪವರ್ಫುಲ್ಲಾಗಿ ಕಾಣುತ್ತದು. ಅದ್ರ ಬಾಡಿ ನೋಡಿ ಏನು ಸ್ಟ್ರಾಂಗಾಗಿ ಕಾಣ್ತಾ ಇದೆ ಅಂದರೆ ಫುಲ್ ಮೆಜೆಸ್ಟಿಕ್ಕಾಗಿ ಕಾಣ್ತಾ ಇದೆ. ಹೆವಿ ಪವರ್ಫುಲ್ ಇದೆ ಈ ಆ್ಯನಿಮಲು. ಸೊ ಇವಾಗ ಎಲಿಫೆಂಟ್ ಇದೆ, ಅದು ಒಂದು ಚಿಕ್ಕ ಮರಿ ಇಟ್ಕೊಂಡಿದೆ ಅಲ್ಲಿ ಮಧ್ಯದಲ್ಲಿ. ನಿಮ್ಗೆ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ ಈ ವಿಡಿಯೋನಲ್ಲಿ, ಬಟ್ ಅಲ್ಲಿ ಒಂದು ಚಿಕ್ಕ 20 ಡೇ ಓಲ್ಡ್ ಮರಿನೂ ಇತ್ತು. ಸೊ ಗೈಸ್ ಇದು ಬ್ಲ್ಯಾಕ್ ಬೇರು ಒನ್ ಆಫ್ ದ ಮೋಸ್ಟ್ ಅಂದರೆ ನಿಮಗೆ
ಈ ಬೇರ್ಸ್ ಬಗ್ಗೆ ಎಲ್ಲ ಗೊತ್ತಿರುತ್ತಲ್ಲ. ಸೊ ಇದು ಒನ್ ಆಫ್ ದ ಓನ್ಲಿ ಬೇರ್ ಪ್ರಾಬ್ಲಿ ನೀವು ಫೈಟ್ ಆಫ್ ಮಾಡ್ಬೋದು. ಹೆವಿ ಲೇಸಿ ಆಗಿರುತ್ತೆ, ಯಾವಾಗಲೂ ಮಲ್ಕೊಂಡಿರುತ್ತೆ. ನೋಡಿ ಈ ವ್ಲಾಗಲ್ಲೂ ಯಾವಾಗಲೂ ಮಲ್ಕೊಂಡಿದ್ದೆ. ಝೂನಲ್ಲೂ ಹೆವಿ ಕ್ಲಿಪ್ಸ್ ಇದೆ ಇರೋದು. ನೆಕ್ಸ್ಟ್ ಬರ್ತಾ ಇರೋದು ಲೆಪರ್ಡು. ಅದ್ರದ್ದು ಕೋಟ್ ನೋಡಿ, ಎಷ್ಟು ಸಕ್ಕದಾಗಿರೋ ಕ್ಯಾಮಫ್ಲಾಜ್ ಇದೆ. ಆ್ಯಕ್ಚುಲಿ ನಾವು ದೂರದಿಂದ ನಿಂತಿರೋವಾಗ ಇದನ್ನ ಸ್ಪಾಟ್ ಮಾಡೋಕ್ಕೆ ತುಂಬ ಕಷ್ಟ ಅದ್ರ ಕ್ಯಾಮಫ್ಲಾಜಿಂದ. ಇವಾಗ ನೋಡ್ತಾ ಇರೋದು ನೀವು ಸಿಂಹ. ಆ್ಯಂಡ್ ಈ ಸಫಾರಿನಲ್ಲಿ ಪ್ರಾಬ್ಲಿ ಒಂದು 4 ಸಿಂಹ ನೋಡಿದ್ವಿ. ಆ್ಯಂಡ್ ಈ ಪರ್ಟಿಕ್ಯುಲರ್ ಪೇರ್ ಆಫ್ ಲಯನ್ಸ್ ನೋಡ್ತಾ ಇರೋದು ನೀವು ಹೆವಿ ಹೊಡೆದ ಕಳ್ಳ ಲಯನ್ಸು. ನಮಗೆ ಗಾಡಿ ಹೋಗ್ತಾ ಇದೆ ಇಲ್ಲಿ, ಆ್ಯಂಡ್ ಅದ್ರ ಕೆಲಸ ಮಾಡ್ಕೊಂಡು ಆರಾಮಾಗಿದೆ. ಏನೂ ಕೇರ್ ಇಲ್ಲ ವರ್ಲ್ಡಲ್ಲಿ. ಅದು ಏನು ಮಾಡಬೇಕೋ ಮಾಡ್ತಾನೇ ಇದೆ. ಆ್ಯಂಡ್ ನಾನು ಈ ಕ್ಲಿಪ್ ಚೂರು ಫನಿಯಾಗೂ ಇತ್ತು ತೊಗೊಳೋವಾಗ್ಲೂ, ಬಿಕಾಸ್ ವ್ಯಾನಲ್ಲಿ ಎಲ್ಲರೂ ಅದನ್ನು ಶೂಟ್ ಮಾಡಿಕೊಂಡು ಚೂರು ಕಾಮಿಡಿ ಮಾಡ್ತಾಯಿದ್ರು ಅವಾಗ. ಆ್ಯಂಡ್ ಆಲ್ಸೋ ಆ ಸಿಂಹ ಆ್ಯಕ್ಚುಲಿ ತುಂಬ ಹೊತ್ತಿಂದ ನಮ್ಮ ಗಾಡಿ ಇನ್ ಆ್ಯಂಡ್ ಅರೌಂಡೇ ಇತ್ತು ಅವಾಗಿಂದ. ಆ್ಯಂಡ್ ನಾನು ಇವಾಗ ನೋಡ್ತಾ ಇರೋದು ಟೈಗರೂ ಫುಲ್ ಮೆಜೆಸ್ಟಿಕ್ಕು. ಟೈಗರ್ ವೈಲ್ಡಲ್ಲೆಲ್ಲ ಲೈಕ್ ಅಲೋನ್ ಇರುತ್ತೆ. ಬಟ್ ಈ ಸಫಾರಿನಲ್ಲಿ ಒಂದು 2-3 ಟೈಗರ್ ಹಾಗೆ ಕಾಣ್ತಾ ಇತ್ತು ಜೊತೆಗೆ ಒಂದೇ ಎನ್ಕ್ಲೋಷರಲ್ಲಿ. ಬಟ್ ಮೀಟಿಂಗ್ ಸೀಸನ್ ಬಿಟ್ಟು ಅದು ಜನರಲಿ ಲೈಕ್ ಸಿಂಗಲ್ ಆಗೇ ಇರುತ್ತೆ. ಲಯನ್ಸ್ ಥರ ಅಲ್ಲ, ಲಯನ್ ವುಲ್ವ್ಸ್ ಎಲ್ಲ ಜೊತೆಗೆ ಓಡಾಡ್ತಾ ಇರುತ್ತೆ. ಸೊ ಅದು ಆಮೇಲೆ ಅಷ್ಟೇ ಗೈಸ್. ಟೈಗರೇ ಲಾಸ್ಟ್ ತೋರಿಸಿದ್ದಿಲ್ಲಿ ಇದು ಸಫಾರಿನಲ್ಲಿ. ಇನ್ನೂ ಬೇಕಾದಷ್ಟು ನೋಡಿದೆ, ಬಟ್ ಜಾಸ್ತಿನೂ ತೋರ್ಸೋಕ್ಕಾಗಿಲ್ಲ. ಗ್ರಿಲ್ಸ್ ಎಲ್ಲ ಇರುತ್ತಲ್ಲ, ಗ್ರಿಲ್ಸಲ್ಲಿ ಶೂಟ್ ಮಾಡೋದೂ ಕಷ್ಟ ಇತ್ತು ನನ್ನ ಫೋನಿಂದ. ಸೊ ಗೈಸ್ ನಾನು ಸಫಾರಿ ಮುಗೀತು ಇವಾಗ. ಸೊ ಅದೇ, ಸೊ ಈ ಥರ ಒಂದು ಟೆಂಪೋನಲ್ಲಿ ಹೋಗಿದ್ದು ನಾವು. ಆ್ಯಂಡ್ ಪೀಸ್ಫುಲ್ ಆಗಿತ್ತು ಈ ಟೆಂಪೋ. ಬೆಸ್ಟ್ ನಾನ್ ಎಸಿನಲ್ಲೇ ಹೋಗೋದು. ಆ್ಯಂಡ್ ಅಷ್ಟೇ. ಇವಾಗ ಬನ್ನಿ ಎಲ್ಲೋ ಊಟ ತಿನ್ನೋಕೆ ಹೋಗೋಣ. ಸೊ ಗೈಸ್ ಇವಾಗ ಝೂ ಎಂಟರ್ ಆದ್ವಿ. ಸೊ ಗೈಸ್ ನೋಡಿ ಝೀಬ್ರಾಸ್ ಇಲ್ಲಿದೆ. ಆರಾಮಾಗಿ ಅಲ್ಲಿ ನೀರು ಕುಡ್ಕೊಂಡಿದೆ. ಸೊ ನಿಮ್ಗೆ ಯಾವತ್ತಾದರೂ ಕ್ವಶನ್ ಬಂದಿದೆಯಾ, ಝೀಬ್ರಾಸು ಯಾಕೆ ಹಾರ್ಸಸ್ ಥರ ಇದು ಟೇಮ್ ಮಾಡಿಲ್ಲ, ಇಲ್ಲಾಂದರೆ ಅದು ಸುಮ್ಮನೆ ಡೊಮೆಸ್ಟಿಕೇಟ್ ಮಾಡಿಲ್ಲ ಅಂತ? ಬಿಕಾಸು ಝೀಬ್ರಾಸು ಅದು ವೆರಿ ಅನ್ಪ್ರಿಡಿಕ್ಟಬಲ್ ಕ್ರೀಚರ್ಸು. ನಾನು ಅದ್ರ ಬಗ್ಗೆ ಓದಿದ್ದೆ ಒಂದು ದಿವಸ. ಸೊ ಝೀಬ್ರಾಸು ಹಾರ್ಸಸ್ ಥರ ಟೇಮ್ ಮಾಡೋಕ್ಕಾಗಲ್ಲ. ಟ್ರೈ ಮಾಡಿದ್ದಾರೆ, ಕೆಲವುದು ಟೇಮ್ ಆಗಿದೆ, ಬಟ್ ಅದು ರಿಲಯಬಲ್ ಅಲ್ಲ ರೈಡಿಂಗಿಗಲ್ಲ. ಸೊ ಯಾರಾದರೂ ತಲೆಯಲ್ಲಿ ಅದು ಇದ್ದಿದ್ರೆ ಕ್ಲಿಯರ್ ಮಾಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಏನು ಬರುತ್ತೆ, ಇವಾಗ ಜಿರಾಫ್ ಬಂದಿದೆ ನೋಡಿ. ಜಿರಾಫ್ ಅಲ್ಲೇ ಇದೆ. ನಾನು ಆ್ಯಕ್ಚುಲಿ ಜಿರಾಫ್ ಯಾವತ್ತೂ ನೋಡಿರಲಿಲ್ಲ. ಇಲ್ಲೊಂದು ಜಿರಾಫ್ ನೋಡಿದೆ. ಸೊ ನೈಸ್. ಬನ್ನರ್ಘಟ್ಟ ಝೂನೂ ತುಂಬ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಮುಂಚೆ ಎಲ್ಲ ನಾನು ಬಂದಿದ್ದಲ್ಲ ಚಿಕ್ಕ ವಯಸ್ಸಲ್ಲಿ, ಇಷ್ಟು ಒಳ್ಳೆ ಮೇಂಟೈನ್ಡ್ ಆಗಿರಲಿಲ್ಲ. ಬಟ್ ಇವಾಗೊಂದು ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಅದೇನು ಚಿಕ್ಕ ಜಿರಾಫೆ ಅನಿಸುತ್ತೆ, ಇನ್ನೂ ದೊಡ್ಡದು ಬೆಳೆಯುತ್ತೆ. ಬಟ್ ಅದೇ ಆಟ ಆಡ್ಕೊಂಡು ಕೂತಿದೆ ಅಷ್ಟೇ. ಡೀಸೆಂಟ್ ಅಮೌಂಟ್ ಆಫ್ ಸ್ಪೇಸನ್ನು ಕೊಟ್ಟಿದ್ದಾರೆ ಅದಕ್ಕೆ. ಬಟ್ ಅಂದ್ರೂ ವೈಲ್ಡ್ ಅನಿಮಲ್ ಅಂದರೆ ಎಷ್ಟು ಕೊಟ್ಟರು ಸಾಲಲ್ಲ. ಸೊ ಗೈಸ್ ನಂಗೆ ಆ್ಯಕ್ಚುಲಿ ತುಂಬ ಹಸುವಾಗ್ತಾಯಿತ್ತು. ಸಫಾರಿ ಎಲ್ಲ ಮುಗಿದಿದೆಯಲ್ಲ, ಬ್ರೇಕ್ಫಾಸ್ಟ್ ಒಂದು ತುಂಬ ಅರ್ಲಿ ತಿಂದಿದ್ದೆ. 6 ಗಂಟೆಗೆ ಮುಗಿಸ್ಬಿಟ್ಟಿದ್ದೆ ಬ್ರೇಕ್ಫಾಸ್ಟು. ಸೊ ಅದಕ್ಕೆ ಇಲ್ಲೇ ಒಂದು ಹಿಲ್ ವ್ಯೂ ರೆಸ್ಟೋರೆಂಟ್ ಅಂತ ಇದೆ, ರೆಸಾರ್ಟ್ ಅಂತ ಇದೆ ನೋಡಿ, ಹಿಲ್ ವ್ಯೂ ರೆಸ್ಟೋರೆಂಟ್ ಅಂತ ಇದೆ. ಬನ್ನಿ ಓಕೆ ತಿನ್ನೋಣ. ಇಲ್ಲೇನೋ ಏನೋ ಒಂದು ಸ್ಟಾರ್ಟರ್ ಏನೋ ಸಿಗ್ಬೋದು. ಸೊ ಬನ್ನಿ ತಿನ್ನೋಣ. ಸೊ ಗೈಸ್ ತಿನ್ಕೊಂಡು ಬಂದಮೇಲೆ ತಿರ್ಗಾ ಅದೇ ಆಪೋಸಿಟಲ್ಲೇ ಜಿರಾಫ್ ಪಾರ್ಕ್ ಇತ್ತಂತ ತಿರ್ಗಾ ಈ ಜಿರಾಫ್ ಕಡೆ ಬಂದಾಗ ನೋಡಿ 2-3 ಜನ ಅದಕ್ಕೆ ಪ್ರಾಬಲಿ ಫೀಡ್ ಮಾಡೋಕ್ಕೆ ಬಂದಿದ್ದಾರೆ. ಅದು ಎತ್ಕೊಂಡು ಆ ಕಡೆ ಹೋಗ್ತಾ ಇದೆ. ಅಷ್ಟೇ ಕ್ಲೋಸ್ ಆಗಿದೆ ಅಂದರೆ ಚಿಕ್ಕ ಜಿರಾಫೆ ಇದು. ಇಸ್ ನೋಡಿ ಚೀತಾ. ನಾನು ಲೈಫಲ್ಲಿ ಚೀತಾ ನೋಡಿರಲಿಲ್ಲ, ಎಕ್ಸೆಪ್ಟ್ ಸೋಷಿಯಲ್ ಮೀಡಿಯಾನಲ್ಲಿ. ಲೈವಲ್ಲಿ ಚೀತಾ ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡಿ. ಆರಾಮಾಗಿದೆ ಮಲ್ಕೊಂಡು. ಬಟ್ ಈ ಕ್ಯಾಮ್ರಾನಲ್ಲಿ ಕರೆಕ್ಟಾಗಿ ಝೂಮ್ ಆಗೋಲ್ಲ, ಕೇಜ್ ಆ ಕಡೆ. ಸೊ ಇಷ್ಟೇ ನೋಡಿ, ಆರಾಮಾಗಿ ಕೂತಿದೆ ಅದು. ಮಲ್ಕೊಂಡಿದೆ ಅಲ್ಲೇ ಕೂತ್ಕೊಂಡು. ಚೆನ್ನಾಗಿದೆ.
ಜನರಲಿ ವೈಲ್ಡಲ್ಲಿ ಇದ್ದಿದ್ರೆ ಅದು ಓಡಾಡ್ಕೊಂಡಿರ್ತಾಯಿತ್ತು. ಇಲ್ಲಿ ಇಷ್ಟು ಚಿಕ್ಕ ಎನ್ಕ್ಲೋಜರ್ ಇರೋದ್ರಿಂದ ಇಟ್ ವುಡ್ ಹ್ಯಾವ್ ಬೀನ್ ಬೋರ್ಡ್ ಔಟ್ ಆಫ್ ಇಟ್ಸ್ ಮೈಂಡ್. ಅದೇ ಪ್ರಾಬ್ಲಮ್ ಝೂಸಲ್ಲೆಲ್ಲ. ಇಲ್ಲಿ ಒಂದು ವ್ಯೂ ಪಾಯಿಂಟ್ ಥರ ಕೊಟ್ಟಿದ್ದಾರೆ. ಹಾಂ, ಇಲ್ಲಿಂದ ಕಾಣುತ್ತೆ ನೋಡಿ. ಅದ್ರ ಪಾಡಿಗೆ ಮಲ್ಕೊಂಡಿದೆ. ಬಟ್ ಅದೇನು ಒಂದೇ ಚೀತಾ ಇದೆ, ಒಂದೇ ಇದೆ ಇಲ್ಲಿ. ಟೆಕ್ನಿಕಲಿ ಇನ್ನೂ ಒಂದು ಇಡಬೇಕಾಗಿತ್ತು, ಅವರು ಇಟ್ಟಿಲ್ಲ. ಇವಾಗ ನಮ್ಮದು ನ್ಯಾಷನಲ್ ಆ್ಯನಿಮಲ್ಲು ಟೈಗರ್. ಸೊ ಇದು ರಾಯಲ್ ಬೆಂಗಾಲ್ ಟೈಗರ್ಸು ನೋಡಿ, ಅಲ್ಲೇ ಇದೆ, ಚಿಲ್ ಮಾಡ್ತಾಯಿದೆ ಅಲ್ಲಿ. ಸೊ ಟೈಗರ್ಸ್ ಯಾವಾಗಲೂ ಸೋಷಲ್ ಆ್ಯನಿಮಲ್ಸು. ಟೈಗರ್ಸು ವೈಲ್ಡಲ್ಲಿ ಅಷ್ಟು ಸೋಷಲ್ ಆಗಿರೋಲ್ಲ. ಅದು ಬರೀ ಮೀಟಿಂಗ್ ಟೈಮಲ್ಲಿ ಮಾತ್ರ ಇದು ಹುಡ್ಕೊಂಡು ಹೋಗುತ್ತೆ. ಬಟ್ ಇಲ್ಲಿ ಜೊತೆಗೆ ಇಡ್ತಾರೆ. ಬಟ್ ವೈಲ್ಡಲ್ಲಿ ಹಂಗೆ ಇರೋಲ್ಲ ಅದು ಟೈಗರ್ಸು. ಚೂರು ಐಸೋಲೇಟೆಡ್. ಲಯನ್ಸ್ ಅಂದರೆ ಅದು ಯಾವಾಗಲೂ ಇದರಲ್ಲಿರುತ್ತೆ ಬೇರೆ ಲಯನ್ಸ್ ಜೊತೆ. ಬಟ್ ಟೈಗರ್ಸು ಅದ್ರ ಪಾಡಿಗಿರುತ್ತೆ ನೋಡಿ. ಹತ್ರ ಹೋಗ್ಬಿಟ್ಟು ತೋರಿಸೋಣ ಅಲ್ಲೇ. ಹಾಂ ನೋಡಿ, ಅದು ಚಿಕ್ಕದು ಕಾಣುತ್ತೆ, ಬಟ್ ಚೆನ್ನಾಗಿದೆ. ಆ ಸಫಾರಿನಲ್ಲೇ ದೊಡ್ಡದಾಗಿತ್ತು. ಸೊ ಇಲ್ಲಿ 3 ಟೈಗರ್ ಇದೆ ಈ ಕೇಜಲ್ಲಿ. ಸೊ ಬನ್ನಿ ಇವಾಗ ಬೇರ್ಸ್ ಅಂತೆ ಕರಡಿ ನೋಡೋಣ. ಇಲ್ಲಿ ಬೇರ್ಸ್ ಅಂದರೆ ಬ್ಲ್ಯಾಕ್ ಬೇರ್ ಇರುತ್ತೆ, ಬಟ್ ಬೇರೆ ಕಡೆ ಎಲ್ಲ ಗ್ರಿಸ್ಲಿ, ಬ್ರೌನ್ ಬೇರ್ ಎಲ್ಲ ಇರುತ್ತೆ. ಸೊ ಕೆಲವರು ಆನ್ಲೈನಲ್ಲ ನಾವು ನೋಡಿರ್ತೀರ ಯಾವ ಬೇರ್ಸಲ್ಲಿ ಜೊತೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ. ಅದನ್ನು ಏನಂದ್ರೂ ಮುಂದೆ ಬಂದರೆ. ಸೊ ಹಂಗೆ ಈ ಬ್ಲ್ಯಾಕ್ ಬೇರ್ ಅಂದರೆ ಚೂರು ಪೀಸ್ಫುಲ್ ಕಂಪ್ಯಾರಿಟಿವ್ಲಿ ಆಲ್ ಬೇರೆ ಬೇರ್ಸ್ಗಿಂತ. ಗ್ರಿಸ್ಲಿ, ಬ್ರೌನ್ ಬೇರು, ಆಮೇಲೆ ಪೋಲಾರ್ ಬೇರ್ಗಿಂತ. ಎಲ್ಲಿದೆ ಬೇರ್? ಓ, ಅಲ್ಲಿ ಒಳಗಡೆ ಹೋಗ್ತಾಯಿದೆ. ನಾನು ಶೂಟ್ ಮಾಡೋಣ ಅಂತ ಬಂದರೆ ಮನೆ ಒಳಗಡೆ ಹೋಗ್ತಾಯಿದೆ ಯಾವಾಗಲೇ. ಹಾಂ, ಪಾಪ ಇಲ್ಲಿ ಅಲ್ಲಿ ಸಫಾರಿನಲ್ಲೂ ಬೇರ್ಸ್ ಅಷ್ಟು ನೀಟಾಗಿ ತೋರ್ಸೋಕ್ಕಾಗ್ತಾ ಇರಲಿಲ್ಲ, ಎಲ್ಲ ಮುಚ್ಚಿಟ್ಕೊಂಡ್ಬಿಡ್ತಾಯಿತ್ತು. ಇವಾಗ ಬರ್ತಾಯಿದೆ ಅದು. ಯಾವುದಾದ್ರು ಪ್ರಾಣಿ ಅಂದರೆ ನಾನೇ. ಅದು ಆರಾಮಾಗಿ ನಡ್ಕೊಂಬರ್ತಾ ಇರ್ತೀನಿ ಎಲ್ಲ ಕಡೆ, ಟೆನ್ಷನ್ ಇಲ್ಲ. ಅದಕ್ಕೆ ನೋಡಿ ಟೆನ್ಷನ್ನೇ ಇಲ್ಲ, ಏನು ಮಾಡಬೇಕು ಅವ್ವ. ಹಾಂ, ಬೇಡ ನೀನು ವ್ಲಾಗಲ್ಲಿ ನಾನು ಬೇಡ ಅಂತ ಬಂದ್ಬಿಟ್ಟು ತಿರ್ಗಿಸುತ್ತದು. ಇವಾಗ ಸರಿ ಸಾಕು. ಇವಾಗ ಬರೀ ಒಂದೇ ಬೇರಿದೆ ಅನಿಸ್ತಾ ಇದೆ ಅಲ್ಲಿ. ಅವಾಗಿಂದ ಮುಖ ತಿರ್ಗಿಸ್ತಾ ಇದೆ ನಾನು ಇರೋವಾಗ. ನಾಚಿಕೆ ಇದೆ ಅನ್ಸುತ್ತೆ ಅದಕ್ಕೆ ನೋಡಿ. ಇವಾಗ ತಿರ್ಗಾ ಬಂದ್ಬಿಟ್ಟು ತಿರ್ಗಿಸುತ್ತೆ. ನನ್ನ ಲೈಫೇ ಅಷ್ಟಾಗ್ಬಿಟ್ಟಿದೆ ಗೈಸ್. ಹುಡುಗಿರು ಬಂದ್ಬಿಟ್ಟು ಹಂಗೆ ಮುಖ ತಿರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಬನ್ನಿ ಇವಾಗ ನೋಡಿ ತಿರ್ಗಾ ಮುಖ ತಿರ್ಗಿಸುತ್ತೆ 100%. ನೋಡಿ ತಿರ್ಗಿಸ್ತೆ. ಅದೇ ನಾನು ವೀಡಿಯೋ ತೆಗಿತಾ ಇದಿರತ್ತ ನೋಡುತ್ತೆ, ಚೆಕ್ ಮಾಡುತ್ತೆ, ಅಲ್ಲಿ ತಿರ್ಗಾ ತಿರ್ಸ್ಕೊಂಡು ಹೋಗುತ್ತೆ ಅಷ್ಟೇ. ಬನ್ನಿ ಇವಾಗ ಏನೇನು ನೆಕ್ಸ್ಟ್ ಇದೆ ನೋಡೋಣ. ಗೈಸ್ ಝೂಗೆ ಬಂದಿದ್ದೀನಿ. ಇನ್ನೊಂದು ಪ್ರಾಣಿ ಇದೆ ನೋಡಿ, ಮಂಕಿ. ನಂಗೆ ಆ್ಯಕ್ಚುಲಿ ಒಂದೇ ಪ್ರಾಣಿ ಕಂಡ್ರೆ ಭಯ ಅಂದರೆ ಮಂಕೀಸು. ನಂಗೆ ಹಾವುಗಳು ಅಂದ್ರೂ ಭಯ ಇಲ್ಲ, ಲೈಕ್ ಬೇರೆ ಯಾವುದು ಪ್ರಾಣಿ ಕಂಡ್ರೂ ಭಯ ಇಲ್ಲ. ಬಟ್ ಮಂಕೀಸ್ ಕಂಡ್ರೆ ಹೆವಿ ಭಯ ನನಗೆ. ಅದು ಇಂಡಿಯನ್ ಬ್ರೀಡ್ ಮಂಕೀಸ್ ಇರುತ್ತಲ್ಲ, ಅದ್ರ ಕಂಡ್ರೆ ಹೆವಿ ಭಯ. ಅದಕ್ಕೆ ಚೂರು ನೋಡ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಅದು ಯಾಕೆ ಭಯ ಅಂದರೆ, ಅದು ಇಂಡಿಯಾನಲ್ಲೂ ಇಲ್ಲೀಗಲ್ ಇದೆ ಇಂಡಿಯನ್ ಬ್ರೀಡ್ ಮಂಕೀಸ್ ಇಟ್ಕೊಳ್ಳೋದು. ಬಿಕಾಸ್ ಅದು ತುಂಬ ಅನ್ಪ್ರೆಡಿಕ್ಟಬಲ್ ಇನ್ ನೇಚರು. ಅದಕ್ಕೆ ಯಾವಾಗ ಅಟ್ಯಾಕ್ ಮಾಡುತ್ತೆ ಗೊತ್ತಾಗಲ್ಲ. ಅದು ನೀನು ಮನೆಯಲ್ಲಿ ಚಿಕ್ಕ ವಯಸ್ಸಿಂದ ಸಾಕಿದ್ರೂ ಅದು ಅಲ್ಟಿಮೇಟ್ಲಿ ಅದು ತುಂಬ ಅನ್ಪ್ರೆಡಿಕ್ಟಬಲ್. ಅದಕ್ಕೆ ನನಗೆ ಚೂರು ಭಯ ಅದ್ರ ಕಂಡ್ರೆ, ಎಲ್ಲಿ ಕಚ್ಬಿಡುತ್ತಂತ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಸ್ಟ್ರೈಪ್ಡ್ ಹೈನಾ ಅಂತ, ಬಟ್ ಅಲ್ಲಿ ಬರೀ ಸ್ಕ್ವಿರಲ್ಸ್ ಮಾತ್ರ ಕಾಣ್ತಾಯಿದೆ ಅಷ್ಟೇ. ಬಟ್ ಎಲ್ಲಿದೆ ಹೈನಾ ಗೊತ್ತಾಗ್ತಾಯಿಲ್ಲ. ಅದೇನು ಕೇಜಿಗೆ ಹಾಕ್ಬಿಟ್ಟಿದ್ದಾರಾ? ಬರ್ತಾಯಿಲ್ಲ. ನಾಯಿ ಅಂದರೆ ಮಾಡಿದ್ರೆ ಬಂದ್ಬಿಡುತ್ತೆ ಅಂತ ತಗೊಂಡೆ. ಎಲ್ಲಿದೆ? ನಾನು ನಗ್ಬೇಕನ್ಸುತ್ತೆ ಹೈನಾ ಬರ್ಬೇಕಂದ್ರೆ. ಹಾಂ, ಸೊ ಎಲ್ಲೋ ಇದೆ. ಸಿಕ್ತು ಅನಿಸುತ್ತೆ. ಗೈಸ್ ಕ್ಯಾಮೋಫ್ಲಾಜ್ ಯಾವ ಲೆವೆಲ್ ಆಗುತ್ತಂದರೆ ಕಾಣೋದೇ ಇಲ್ಲ. ಇವಾಗ ನೋಡಿ ನಿಮಗೆ ತೋರಿಸ್ತೀನಿ ಎಲ್ಲಿದೆ. ಇಲ್ಲಿ ಕಾಣಿಸ್ತಾ ಇದೆಯಾ? ನಾನು ತೋರಿಸ್ಲಾ ಎಲ್ಲಿದೆ ಅಂತ. ನೋಡಿ ಇಲ್ಲಿದೆ. ಇವಾಗ ಕಾಣಿಸ್ತಾ ಇದೆಯಾ? ವಾಹ್,
ಎಷ್ಟು ನೀಟಾಗಿ ಕ್ಯಾಮಫ್ಲಾಜ್ ಆಗುತ್ತೆ. ಬೇಡ ಮಲ್ಕೊಂಡಿದೆ ಅಷ್ಟೇ. ಸರಿ ಬಿಡಿ, ಅದ್ರ ಮುಖ ಸರಿಯಾಗಿ ನನಗೂ ನೋಡೋಕ್ಕಾಗಿಲ್ಲ. ನೋಡೋಣ ನೆಕ್ಸ್ಟ್ ಏನಿದೆ ಅಂತ. ಪ್ಲೀಸ್ ನೋಡಿ, ಗೋಲ್ಡನ್ ಜಾಕಲ್ ಅಂತೆ ಅಲ್ಲಿದೆ ಕಾರ್ನರಲ್ಲಿ ಕೂತಿದೆ. ಬಟ್ ಅಲ್ಲಿ ಇನ್ನೊಂದು ಕೇಜ್ ಇದೆಯಲ್ಲ, ಅಲ್ಲೇ ಎಲ್ಲ ಪಪ್ಪೀಸು ಅದೆಲ್ಲ ಇರುತ್ತೆ. ಸೊ ಅಲ್ಲಿ ಪಪ್ಪೀಸ್ ಇಟ್ಟಿದ್ದಾರೆ, ಇಲ್ಲಿ ದೊಡ್ಡದಿಟ್ಟಿದ್ದಾರೆ. ಸೊ ನೈಸ್. ಇದು ಒನ್ ಆಫ್ ಮೈ ಫೇವ್ರೆಟ್ ಪ್ರಾಣೀಸ್. ಸೊ ವುಲ್ಫು ನೋಡಿ, ಇಂಡಿಯನ್ ಗ್ರೇ ವುಲ್ಫ್ ಹಿಂಗಿದೆ. ಒಳ್ಳೆ ನಾಯಿ ಥರನೇ ಇರುತ್ತೆ, ಫಾಕ್ಸ್ ಥರ. ಫಾಕ್ಸು ನಾಯಿ ಮಿಕ್ಸ್ ಥರ ಇರುತ್ತೆ ಇಂಡಿಯನ್ ಗ್ರೇ ವುಲ್ಫ್. ನೋಡಿ, ವುಲ್ಫ್ ಇದ್ರೂ ಆರಾಮಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲಿ ಇಲ್ಲೇ ವುಲ್ಫ್ ಇದೆ, ಅಲ್ಲೇ ಆರಾಮಾಗಿ ಕೆಲಸ ಮಾಡ್ತಾಯಿದೆ. ಇದೇ ವೈಲ್ಡ್ ಇದ್ದಿದ್ರೆ ಅಷ್ಟೇ. ನೋಡಿದ್ದೀರಲ್ಲ ಮೂವೀಸಲ್ಲಿ, ಗೇಮ್ ಆಫ್ ಥ್ರೋನ್ಸಲ್ಲಿ. ಇದು ಆರಾಮಾಗಿದೆ. ಇದು ಹೆಂಗಿದೆ ಅಂದರೆ ಆರಾಮಾಗಿ ಮನೆಯಲ್ಲಿ ಸಾಕ್ಬೋದು ಹಂಗಿದೆ. ಬನ್ನಿ, ಬೇರೆ ಯಾವ್ದು ನೋಡೋಣ. ಇದು ಬರೀ 2 ಇದೆ ಸದ್ಯಕ್ಕೆ. ನಾನು ಅಂದ್ಕೊಂಡೆ ಇನ್ನೂ ಜಾಸ್ತಿ ಇರುತ್ತಂತ. ಈ ಪಾರ್ಕಲ್ಲಿ ಹೆಂಗಿದೆ ಅಂದರೆ ಎಲ್ಲ ಒಂದು ಪ್ರಾಣಿ ಇಲ್ಲಾಂದರೆ 2 ಪ್ರಾಣಿ ಅಷ್ಟೇ ಇರೋದು. ಚೂರು ಜಾಸ್ತಿ ವುಲ್ಫ್ ಎಲ್ಲ ಪ್ಯಾಕ್ ಕ್ರೀಚರ್ಸು, ಪ್ಯಾಕಲ್ಲಿ ಓಡಾಡೋದು. ಸೊ ಒಂದು 5 ವುಲ್ಫ್ ಅಟ್ಲೀಸ್ಟ್ ಇದ್ದಿದ್ರೆ ಮೇಕ್ ಸೆನ್ಸ್. ಇಲ್ಲಾಂದರೆ ಏನು 2 ವುಲ್ಫಿಗೆಲ್ಲ. ನಾಟ್ ಓನ್ಲಿ ವುಲ್ಫ್, ಜಿರಾಫನು. ಇಲ್ಲೇನೋ ಒಂದು ಪಾಯಿಂಟ್ ಥರ ಏನೋ ಇದೆಯಾ, ಏನೋ ಒಳಗಡೆ ಇದೆಯಾ, ಕ್ರೊಕೊಡೈಲು. ಬಟ್ ತುಂಬ ನೀಟಾಗಿದೆ. ಈ ಝೂ ಅಂತೂ ಸಿಕ್ಕಾಪಟ್ಟೆ ನೀಟಾಗಿದೆ. ಅದು ನಾನು ಪರ್ಫೆಕ್ಟಾಗಿ ವೀಕ್ ಡೇನಲ್ಲಿ ಪ್ಲ್ಯಾನ್ ಮಾಡಿದ್ದೀನ. ಸೊ ಹಾರ್ಡ್ಲಿ ಜನ ಇದ್ದಾರೆ. ಸೊ ಗೈಸ್, ಇಲ್ಲಿ ಬೋಟಿಂಗ್ ಇದೆ. ಸೊ ಈ ಪ್ರಾಣಿಗಳನ್ನ ನೋಡೋದು ಒಂದು ಬ್ರೇಕ್ ತೊಗೊಂಡು ಇಲ್ಲಿ ಬೋಟಿಂಗ್ ಮಾಡೋಣ. ಒಂದು ಬೋಟಿಂಗಿಗೆ ತೊಗೊಂಡಿದ್ದೀನಿ. ಆ್ಯಂಡ್ ಅದು ನಾವೇ ಪೆಡಲ್ ಬೋಟಿಂಗ್ ಬರುತ್ತಿದ್ದು. ಸೊ ನಾವೇ ಪೆಡಲ್ ಮಾಡಿಕೊಂಡು ಒಂದು ರೌಂಡ್ ಹೊಡಿಯೋಣ, ಚೆನ್ನಾಗಿರುತ್ತೆ. ಗೈಸ್, ಇವಾಗ ಪೆಡಲ್ ಡ್ರಾಯಿಂಗ್ ಮಾಡ್ತಾಯಿದ್ದೀನಿ. ಸ್ಟಾಪ್ ಮಾಡು. ಇದು ಫಸ್ಟ್ ಲೆಫ್ಟ್ ಬದಲಿ. ಹಾಂ. ಸೊ ಇದು ಬೇಸಿಕ್ ಲೆಫ್ಟ್ ಮಾಡಿದ್ರೆ ನಾವು ಲೆಫ್ಟ್ ಕಡೆ ಹೋಗ್ತೀವಿ, ರೈಟ್ ಮಾಡಿದ್ರೆ ರೈಟ್ ಕಡೆ ಹೋಗ್ತೀವಿ. ಸೊ ಹಾಗೆ ಒಂದು ರೌಂಡ್ ಫುಲ್ಲು ಕವರ್ ಮಾಡ್ತೀನಿ ಅಷ್ಟೇ. ಸೊ ಇವಾಗ ಒಂಚೂರು ಪೀಸ್ಫುಲ್ ಆಗಿದೆ. ಅಷ್ಟೋ ತನಕ ಫುಲ್ ಗಿಜಿ ಸೌಂಡು. ಬಟ್ ಇವಾಗ ಇನ್ನೂ ಚೆನ್ನಾಗಿದೆ. ಏನೋ ಇವತ್ತು ಝೂಗೆ ಬರೋಣ ಅಂದ್ಕೊಂಡಿದ್ದೆ. ಸೊ ಝೂ ಜೊತೆ ಇದೂ ಫಸ್ಟ್ ಟೈಮ್ ಬೋಟಿಂಗ್ ಆಗ್ತಾಯಿದೆ. ಮಾಡು. ಹಾಂ. ಸೊ ಅಷ್ಟೇ. ಸಕ್ಕತ್ತಾಗಿದೆ. ನಂಗಂತೂ ಹೆವಿ ಮಜಾ ಬರ್ತಾಯಿದೆ. ಸೊ ಬನ್ನಿ, ಇವಾಗ ಈ ಬೋಟ್ ವಾಪಸ್ ಇಟ್ಬಿಟ್ಟು ಕಂಟಿನ್ಯೂ ಮಾಡೋಣ. ಸೊ ಗೈಸ್ ನೋಡಿ, ಹಿಪ್ಪೋ ಫುಲ್ ಮುಖ ಕವರ್ ಮಾಡ್ಕೊಂಡಿದೆ. ನೋಡೋಣ ಇವಾಗ ನೆಕ್ಸ್ಟ್ ಏನಿದೆ ಅಂತ. ಆ್ಯಕ್ಚುಲಿ ಝೂ ಬಂದು ಬೋರ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಅವಾಗಿಂದ ಏನು ಮಾಡಲಿ, ಬರೀ ನೋಡಿಬಿಟ್ಟು ಅಷ್ಟೇ. ಅದಕ್ಕೆ ಇದಾದಮೇಲೆ ಪ್ರಾಬಬ್ಲಿ ನನ್ನ ತಮ್ಮನ ಮನೆಗೆ ಹೋಗೋಣ. ತಮ್ಮನ ಮನೆಗೆ ಹೋಗ್ಬಿಟ್ಟು ಚೂರು ಅಲ್ಲೇನು ಮಾಡ್ತೀನಿ ಅಂತ ನೋಡೋಣ. ಸೊ ಇವಾಗ ಸದ್ಯಕ್ಕೆ ಈ ಪ್ರಾಣಿಗಳನ್ನ ನೋಡಿಬಿಟ್ಟು ಅಷ್ಟೇ ಖುಷಿ ಪಡೋಣ. ಇಲ್ಲಿ ಡಿಯರ್ಸ್. ಬನ್ನಿ, ನೆಕ್ಸ್ಟ್ ಏನೇನಿದೆ ತೋರಿಸ್ಬಿಡ್ತೀನಿ. ಸೊ ಗೈಸ್ ನೋಡಿ, ಎಲಿಫೆಂಟ್ಸು. ಇದು ಒಂದು ಪ್ರಾಣಿ ನನಗೆ ಹೆವಿ ಇಷ್ಟ ನೋಡಿ. ಸೊ ಇದೆಲ್ಲ ಚಿಕ್ಕದು, ಇನ್ನು ಪ್ರಾಬ್ಲಿ ಒಂದು 5 ವರ್ಷ ಇರುತ್ತೆ ಇದು. ಆ್ಯಂಡ್ ನಾನು ಒಂದು ದಿವಸ ಸಕ್ರೆಬೇಲಿಗೆ ಹೋಗಿದ್ದೆ. ಅಲ್ಲಿ ಎಲಿಫೆಂಟ್ಸ್ನ ವಾಶ್ ಎಲ್ಲ ಮಾಡ್ಬೋದಾಗಿತ್ತು. ಮಜಾ ಬಂತು ಅಂತ. ಅದಂತೂ ಕ್ರೇಜಿ ಆಗಿತ್ತು. ಇನ್ಸ್ಟಾಗ್ರಾಮಲ್ಲಿದೆ, ಹೋಗಿ ನೋಡಿ, ಚೆನ್ನಾಗಿದೆ ಅದೆಲ್ಲ. ಅಷ್ಟೇ. ಐ ಥಿಂಕ್ ಇಷ್ಟೇ ಆಯಿತು ಝೂ. ಸೊ ಬನ್ನಿ, ಇವಾಗ ನೆಕ್ಸ್ಟ್ ಏನಾದರೂ ಇದೆ ತೋರಿಸ್ತೀನಿ, ಇಲ್ಲಾಂದರೆ ಆಚೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡೋಣ. ಸೊ ಗೈಸ್, ನಾವು ಹೋಗ್ತಾ ಇರೋವಾಗ ಒಂದು ಫುಲ್ ಜಾಲಿ ಆ್ಯನಿಮಲ್ ಎಲ್ಲ ಫುಲ್ ಮಲ್ಕೊಂಡಿರ್ತಾಯಿತ್ತಲ್ಲ ಎಲ್ಲ. ಇದು ಆದರೆ ಜಾಲಿ ಆಗಿದೆ ನೋಡಿ. ಅದೇನು ಗೆಸ್ ಮಾಡಿ. ಎಲ್ಲ ಎಷ್ಟು ಆಟ ಆಡ್ತಾಯಿದೆ ನೋಡಿ.
ಇದು ಒಂದೇ ಪ್ರಾಣಿ ನಾನು ಈ ಫುಲ್ ಝೂರಲ್ಲಿ ನೋಡಿದ್ದು, ಫುಲ್ ಜಾಲಿ ಆಗಿರೋದು. ಇಲ್ಲಾಂದರೆ ಎಲ್ಲ ಬೇರೆ ಪ್ರಾಣಿ ಲೈಫ್ ಮುಗ್ದೋಯ್ತು, ಆ ಥರ ಇದೆ. ಇಂಡಿಯನ್ ಗ್ರೇಟ್ ಸ್ಕ್ವಿರಲ್ ಇದು. ಸೊ ನನಗೆ ಅದೇ ಅಂದಲ್ಲ, ಕೆಲವು ಪ್ರಾಣಿಗಳಿಗೆ ಅದು ತುಂಬ ಸ್ಯಾಡು, ಬಟ್ ಕೆಲವು ಪ್ರಾಣಿ ರೆಸ್ಕ್ಯೂ ಪ್ರಾಣಿಗೆ ಮಾತ್ರ ವರ್ತ್ ಇಟ್ಟು. ಬಿಕಾಸು ಅದಕ್ಕೆ ಒಂದು ಸೇಫ್ ಹೇವನ್ ಕೊಟ್ಟಿರ್ತಾರೆ, ಒಂದು ನೋಡ್ಕೊಳ್ಳೋರು ಯಾರೋ ಇರ್ತಾರೆ, ಆ್ಯಂಡ್ ಅದು ವೈಲ್ಡಲ್ಲಿರೋಷ್ಟು ಕೇಪಬಲು ಇರಲ್ಲ. ಸೊ ಕೆಲವು ಪ್ರಾಣಿಗೆ ಅದು ಒಂದು ಜೈಲ್ ಇರುತ್ತೆ, ಕೆಲವು ಪ್ರಾಣಿಗೆ ಒಂದು ಹಾಸ್ಪಿಟಲ್ದು ಇಲ್ಲಾಂದರೆ ಒಂದು ಕೇರ್ ಸೆಂಟರ್ ಥರ ಇರ್ಬೋದು ಅಷ್ಟೇ. ಮತ್ತು ಆ ಕೆಲವು ಪ್ರಾಣಿಗಿರೋದು ನೋಡಿದ್ರೆ ಆ್ಯಕ್ಚುಲಿ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಮನುಷ್ಯರು ಅಂದರೆ ಚೂರು ಕೆಟ್ಟವ್ರೆ. ಈ ಫುಲ್ ವರ್ಲ್ಡಲ್ಲಿ ದ ಮೋಸ್ಟ್ ಬ್ಯಾಡ್ ಆರ್ ಫಿಯರ್ಡ್ ಕ್ರೀಚರ್ ಅಂದರೆ ನಾವೇ. ಸೊ ಅಷ್ಟೇ. ಇದೇನೋ ಒಂದು ಹಾವು ಇದೆ. ಹಾವುಗಳು ನಮ್ಮಷ್ಟು ಇದಲ್ಲ, ಏನೋ ಕಾಣ್ತಾಯಿಲ್ಲ ಅಷ್ಟೇ, ಕೇಜ್ ಮಧ್ಯ ಎಲ್ಲ ಕಾಣಲ್ಲ. ಮತ್ತೆ ನೋಡಿ, ಒಂದು ಫೋಟೋ ತೆಗೋಣ ಅಂತ ಅನ್ಕೊಳ್ತಾ ಇದ್ದೆ, ಇವತ್ತು ತೆಗೋಣ. ಹಂಗೆ ಫೋಟೋ ಸೊ ಗೈಸ್, ನಾವು ಫೈನಲಿ ಆಚೆ ಬಂದ್ವಿ. ಎಲ್ಲ ಮುಗೀತು, ಎಲ್ಲ ತೋರ್ಸೋಕ್ಕಾಗಿಲ್ಲ, ನನಗೂ ಒಂಥರ ಬೋರ್ ಆಗೋಯ್ತು ಅನ್ನಲ್ಲ. ಸೊ ಇವಾಗ ಚೂರು ಬೇಗನೆ ಬಿಟ್ವಿ. ಆ್ಯಂಡ್ ಇವಾಗ ನಾನು ಪ್ರಾಬಬ್ಲಿ ಚೂರು ಎಲ್ಲೋ ನೋಡೋಣ ಎಲ್ಲಿ ಊಟಕ್ಕೆ ಹೋಗ್ತೀನಿ ಅಂತ. ಊಟಕ್ಕೆ ಹೋಗ್ಬಿಟ್ಟು ನನ್ನ ತಮ್ಮನ ಮೀಟ್ ಮಾಡೋಕೆ ಹೋಗೋಣ ಬನ್ನಿ. ಪ್ಲೀಸ್, ನನ್ನ ಬ್ಯಾಟ್ರಿನೂ ಯಾವ ಲೆವೆಲಿಗೆ ಕಮ್ಮಿ ಆಗಿತ್ತಂದರೆ ನೋಡಿ, ಲಿಟ್ರಲಿ 2% ಅಲ್ಲಿತ್ತು ನಂದು. ಬಟ್ ಅಷ್ಟೇ, ಎಷ್ಟಾಗುತ್ತೋ ಶೂಟ್ ಮಾಡಿದ್ದೀನಿ. ಇವಾಗ ಹೋಗ್ಬಿಟ್ಟು ಏನು ಮಾಡ್ತೀನಿ ಗೊತ್ತಿಲ್ಲ, ಹೇಳಿದ್ನಲ್ಲ, ಊಟ ತಿಂದ್ಬಿಟ್ಟು ತಮ್ಮನ ಮನೆಗೆ ಹೋಗೋಣ ಬನ್ನಿ. ನನಗೆ ಹೆವಿ ಹಸ್ವಾಗ್ತಾಯಿತ್ತು ತಿರ್ಗಾ, ಅದಕ್ಕೆ ನನಗೆ ಹುಡ್ಕೋಕ್ಕೆಲ್ಲ ಪೇಷನ್ಸ್ ಇರಲಿಲ್ಲ. ಸೊ ನನಗೆ ಫಸ್ಟ್ ಸಿಕ್ಕಿದ್ದು ಮೋರ್ ಕಂಫರ್ಟ್ ಫುಡ್ಡು ಮೆಕ್ಡಿ. ಹೆವಿ ಕಂಫರ್ಟಬಲ್ ಆಗಿರುತ್ತೆ. ಏನಕ್ಕೋ ಔಟ್ಲೆಟ್ ಇದು, ಮೆಕ್ ಕೆಫೆ. ಸೊ ಬನ್ನಿ ಹೋಗ್ಬಿಟ್ಟು ತಿನ್ನೋಣ ಲೈಟಾಗೆ. ತುಂಬ ಡಿಲೇ ಆಗಿತ್ತು ಆರ್ಡರ್ ಬಂದು, ಆ್ಯಂಡ್ ಫೈನಲಿ ಬಂದಿದೆ. ನಾರ್ಮಲ್ ಪೆರಿ ಪೆರಿ ಆ್ಯಂಡ್ ನಂದು ಮೆಕ್ ಸ್ಪೈಸಿ ಚಿಕನ್ನು ತಿಂದ್ಕೊಂಡು ಚೂರು ಇಲ್ಲೇ ಓಡಾಡಿಕೊಂಡು ಆಮೇಲೆ ನನ್ನ ತಮ್ಮನ ಮನೆಗೆ ಹೋಗ್ಬಿಟ್ಟು ಅವನ್ನ ವಿಸಿಟ್ ಮಾಡ್ಕೊಂಡು ಬರೋಣ. ಮನೆ ಕಂಟಿನ್ಯೂ ಮಾಡೋಣ ಆಮೇಲೆ. ಗೈಸ್, ನಂದು ಪ್ಲ್ಯಾನು ಚೂರು ಡಿವಿಯೇಷನ್ ತೊಗೊಂತು. ನನ್ನ ತಮ್ಮನ ಮೀಟ್ ಮಾಡೋಕ್ಕೆ ಹೋಗ್ಬೇಕಾಗಿತ್ತು, ಬಟ್ ಆಮೇಲೆ ಅವನು ಚೂರು ಬ್ಯುಸಿಯಾಗಿದ್ದ, ಅದಕ್ಕೆ ವಾಪಸ್ ಮನೆ ಕಡೆಗೆ ಬಂದೆ. ಆ್ಯಂಡ್ ಇಲ್ಲಿ ಅಮ್ಮ ನಾರ್ಮಲ್ ಬೆಂಗಳೂರು ಟ್ರಾಫಿಕ್ ಗೊರಗುಂಟೆಪಾಳ್ಯನಲ್ಲಿ ಆಲ್ಮೋಸ್ಟು ಅರ್ಧ ಗಂಟೆ ಆಗಿಬಿಟ್ಟಿದೆ. ಆ್ಯಂಡ್ ಇವಾಗ ಮನೆಗೆ ಹೋಗ್ಬಿಟ್ಟು ನಾನು ರೆಸ್ಟ್ ಮಾಡ್ತೀನಿ. ಆ್ಯಂಡ್ ನೋಡೋಣ, ಟ್ರಾವೆಲ್ ಮಾಡಿ ಸುಸ್ತಾಗ್ಬಿಟ್ಟಿದೆ ನನಗೆ, ಅದಕ್ಕೆ ಇವಾಗ ಸಿಗ್ನಲ್ಲು ಬಿಡ್ತು ಸದ್ಯ. ನೋಡೋಣ ಏನಾಗುತ್ತಂತ ತಿರ್ಗಾ ಕಂಟಿನ್ಯೂ ಮಾಡೋಣ. ಗೈಸ್, ವೆಲ್ಕಮ್ ಟು ಡೇ 2 ಆಫ್ ಮೈ ವ್ಲಾಗ್. ಆ್ಯಂಡ್ ಆ್ಯಕ್ಚುಲಿ ನಿನ್ನೆ ನಾನು ಅವ್ನ ಮನೆಗೆ ಹೋಗ್ಬೇಕಾಗಿತ್ತಲ್ಲ, ಇವಾಗ ಅವನೇ ನನ್ನ ಮನೆಗೆ ಬರ್ತಾ ಇದ್ದಾನಂತೆ. ಸೊ ಅವ್ನು ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಒರೈನ್ ಮಾಲಿಗೆ. ಆ್ಯಂಡ್ ಈ ವ್ಲಾಗ್ ತುಂಬ ಉದ್ದ ಆಗಿಬಿಟ್ಟಿದೆ, ಸೊ ಜಾಸ್ತಿ ಬೋರಿಂಗ್ ಮಾಡಲ್ಲ. ಅದಕ್ಕೆ ಅವ್ನು ಬಂದಮೇಲೆ ನೆಕ್ಸ್ಟ್ ವ್ಲಾಗ್ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್, ಬಾಯ್. ಗೈಸ್, ತುಂಬ ಥ್ಯಾಂಕ್ಸ್ ನನ್ನ ವ್ಲಾಗ್ ನೋಡೋದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.